ನಾನು ಈ ಹಿಂದೆ ಒಂದು ಜಿ ಕನ್ನಡದಲ್ಲಿ ಜೋಗುಳ ಅನ್ನುವಂಥ ಧಾರಾವಾಹಿಯನ್ನು ನಿರ್ಮಿಸಿದೆ. ನನ್ನ ಕ್ಷೇತ್ರ ಇದು ಅಲ್ಲದಿದ್ರು ನಮ್ಮೂರಿನ ಎಂ.ಡಿ. ಶ್ರೀಧರ್ ಅವರು ಇದನ್ನು ಈ ಒಂದು ಚಿತ್ರವನ್ನು ಮಾಡಬೇಕು, ನಿರ್ಮಾಣಕ್ಕಾಗಿ ಬರಬೇಕು ಅಂತ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿದೆ. ಯಾಕಂದ್ರೆ ಬಹಳ ಒಬ್ಬ ಶ್ರೀಧರ್ ಅವರು ಪ್ರತಿಭಾವಂತರು, ಒಳ್ಳೆ ನಿರ್ದೇಶಕ ಆಗಿರೋದ್ರಿಂದ, ನಾನು ನಮ್ಮೂರಿನವರೇ ಆಗಿರೋದ್ರಿಂದ ಒಪ್ಪಿಕೊಂಡು ಚಿತ್ರದ ಬಗ್ಗೆ ನಾನು ಹೆಚ್ಚೇನು ಹೇಳಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಚಿತ್ರೀಕರಣ ಸಮಯದಲ್ಲಿ ಯಾವತ್ತೂ ನಾನು ಬಂದದ್ದು ನನಗೆ ನೆನಪಿಲ್ಲ. ಆದರೂ ಕೂಡ ಗಲಾಟೆ, ಇವತ್ತಿನ ದಿವಸದಲ್ಲಿ ಗಲಾಟೆ ಇಲ್ಲದ ಸ್ಥಳವೇ ಇಲ್ಲ. ಎಲ್ಲಿ ಹೋದ್ರೂ ಗಲಾಟೆ, ಒಂದು ಸೀಟಿಗೂ ಗಲಾಟೆ, ಒಂದು ವಾಹನ ಪಾರ್ಕಿಂಗ್ ಗಲಾಟೆ, ಕೊನೆಯದಾಗಿ ಇದರಲ್ಲಿರುವುದು ಪ್ರೀತಿಗಾಗಿ ಗಲಾಟೆ. ಇವತ್ತು ನೈಜ ಜೀವನದಲ್ಲಿ ನಡೆಯುವಂತ ಒಂದು ಸನ್ನಿವೇಶವನ್ನು ಇಲ್ಲಿ ಚಿತ್ರೀಕರಿಸಿದ್ದಾರೆ. ನಾವು ನಮ್ಮ ಒಂದು ಈ ಯಾವುದೇ ಚಲನಚಿತ್ರ ನೋಡುವಾಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ತಂದ್ರೆ ಮಾತ್ರ ಆ ಚಲನಚಿತ್ರ ನೋಡಿದಕ್ಕೆ ಸಾರ್ಥಕವಾಗಿದೆ. ಎಲ್ಲ ನಾವು ಪಿಕ್ಚರ್ಗೆ ಹೋಗೋದು, ಆ ಚಿತ್ರವನ್ನು ನೋಡಿಕೊಂಡು ಕಣ್ಣಲ್ಲಿ ನೀರು ಇರಿಸ್ಕೊಂಡು ಮನೆಗೆ ಹೋಗಿ ನಿದ್ದೆ ಮಾಡದೆ ಅದನ್ನು ನೆನೆಸ್ಕೊಳ್ಳೋದಕ್ಕಿಂತ ನಾವೇನು 2.5 ಗಂಟೆ ಒಂದು ಕಡೆ ಏನು ಸೇರ್ತೇವೆ ಚಲನಚಿತ್ರ ನೋಡ್ಲಿಕ್ಕೆ, ನಮ್ಮೆಲ್ಲ ದುರುಳ ಚಿಂತನೆಗಳನ್ನು ಮರೆತು ಆ ಚಿತ್ರ ನೋಡಿದಾಗ ಸಂತೋಷದಿಂದ ನಗ್ತ ಮನೆಗೆ ಹೋದ್ರೆ ನಾವು ಚಿತ್ರ ಈ ಗಲಾಟೆ ನಿರ್ಮಾಣ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳಿಕೊಂಡು, ಇದರಲ್ಲಿ ಗಲಾಟೆ ಇಲ್ಲ, ನಮ್ಮೊಳಗೆ ಏನು ಗಲಾಟೆ ಇಲ್ಲ, ಚಿತ್ರದಲ್ಲಿ ಗಲಾಟೆ ಇಲ್ಲ, ಆದ್ರೆ ಪ್ರೀತಿಗಾಗಿ ಸ್ವಲ್ಪ ಗಲಾಟೆ ಇದೆ. ಕೊನೆಗೆ ಒಳ್ಳೆ ರೀತಿಯಲ್ಲಿ ಗಲಾಟೆ ಚಿತ್ರ ಮೂಡಿ ಬರ್ತದೆ ಅನ್ನೋಂಥದ್ದನ್ನು ಹೇಳ್ಕೊಂಡು ತಮಗೆಲ್ಲರಿಗೂ ಸ್ವಾಗತಿಸ್ತಾರೆ. ನನ್ನ ಮಾತು ಎಲ್ಲರನ್ನೂ ಕರೆದು ಜೊತೆ ಕೆಲಸ ಮಾಡೋರಿಗೆ ಕೊಟ್ಟು ಮಾತಾಡಿದ್ದಾರೆ. ನಾನು ಅವ್ರನ್ನ ಕರಿತೀನಿ. ನನ್ನ ಜೊತೆಯಲ್ಲಿ ಎಲ್ಲಾ ಸಿನಿಮಾನ ಕೆಲಸ ಮಾಡ್ತಿರುವ ಕೆ ಕೃಷ್ಣಕುಮಾರ್ ವೇದಿಕೆ ಮೇಲೆ ಬರಬೇಕು. ಹಾಗೆ PR ಸೌಂದರ್ ಅವರು ಕೂಡ ನೀವು ಮಾತಾಡ್ಬೇಕು ಅಂದ್ರೆ ನಮ್ಮ ಸಂತೋಷ್ ಅವರು ರಾಜೇಂದ್ರ ಕುಮಾರ್ ಅವರನ್ನ ಪರಿಚಯ ಮಾಡಿಸಿ ನನಗೆ ಸಿನಿಮಾ ಮಾಡಬೇಕು ಅಂತ ಅವರು ಒಂದು 3-4 ಕತೆ ಹೇಳಿದೆ, ಬಟ್ ಯಾವುದನ್ನು ಅವ್ರು ಒಪ್ಕೊಂಡಿಲ್ಲ. ಕತೆ ಕೇಳಿದ್ರು ಅವರು ಈ ಅಂದ್ರೆ ಲವ್ ಸ್ಟೋರಿ ಆಗಿರ್ಬೋದು, ಆಕ್ಷನ್ ಆಗ್ಲಿ ಒಪ್ಕೊಂಡಿಲ್ಲ. ಈ ಕತೆ ಗಲಾಟೆ ಕತೆ ಕೇಳಿದ ತಕ್ಷಣ ಇಮಿಡಿಯೇಟ್ ಒಪ್ಕೊಂಡ್ಬಿಟ್ರು. ಓಕೆ, ಇದು ಫ್ಯಾಮಿಲಿ ಅವರಿಗೆ ಇಷ್ಟಪಡುವಂತ ಕಥೆಗಳನ್ನ ಅವರಿಗೆ ಇದೇ ತರದ್ದು ಅನ್ನೋದು ಅಂತ ಅವ್ರಿಗೆ ಗೊತ್ತಾಯ್ತು ಏನೋ ಗೊತ್ತಿಲ್ಲ. ಅವರು ಉದಾಹರಣೆಗಳನ್ನು ಕೆಲವೊಂದು ಕೊಟ್ಟು, ಈ ತರ ಒಂದು ಕತೆ ಬೇಕು ನನಗೆ, ಒಂದು ಕಾಮಿಡಿ ಟೋಟಲಿ ಫ್ಯಾಮಿಲಿ ಯಾರಿಗೂ ಮುಜುಗರ ಆಗದೆ ಇರೋ ತರ ಒಂದು ಕತೆ ಬೇಕು ಅಂತ ಕೇಳಿದ್ರು. ಆ ಕಥೆನ ಅವ್ರಿಗೆ ಹೇಳಿದ ತಕ್ಷಣ ತುಂಬಾ ಖುಷಿ ಪಟ್ಟು ಅವ್ರು ಒಪ್ಕೊಂಡ್ರು. ಆ ಕಥೆನ ಇವತ್ತು ಈ ಗಲಾಟೆ, ಆ ಗಲಾಟೆ ಅವಾಗ ಶುರುವಾಗಿದೆ, ಗಲಾಟೆ ಇನ್ನೂ ಗಲಾಟೆ ಮಾಡ್ತಾನೆ ಇದ್ದೀವಿ. ಈ ಗಲಾಟೆಯಲ್ಲಿ ಪ್ರಜ್ವಲ್ ಮತ್ತು ಕೃತಿಕರ್ ಬಂದ ಮತ್ತು ಹಾರ್ದಿಕ ಶೆಟ್ಟಿ ಅಂತ 3 ಜನ, ಇಬ್ಬರು ನಾಯಕರು ಮತ್ತು ಹೀರೋ ಇದ್ದಾರೆ. ಅವ್ರ ಜೊತೆಲಿ ನನ್ನ ಸಿನಿಮಾದಲ್ಲಿ ಬರೀ ಹೀರೋಯಿನ್ ಮಾತ್ರ ಇಲ್ಲದೆ ಇದರಲ್ಲಿ ಎಲ್ಲಾ ಪಾತ್ರಗಳು ಒಂದು ಹೀರೋ ಮತ್ತು ಹೀರೋಯಿನ್ ಪಾತ್ರಗಳೇ ಇದೆ. ಅದರಲ್ಲಿ ನಮ್ಮ ತಾರಾ ಮೇಡಮ್ ಕೂಡ ಒಬ್ಬರು ಹೀರೋಯಿನ್ ಇದರಲ್ಲಿ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ಬಿಗಿನಿಂಗ್ ಎಂಟು ಇದೆ. ತುಂಬಾ ಒಂದು ಅವರು ಇದರಲ್ಲಿ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ, ತಾರಾ ಅವರು ತುಂಬಾ ಎಮೋಷನ್ ಇಂದ ಮಾಡುವ ಪಾತ್ರನೂ ಇದೆ. ತುಂಬಾ ಇನ್ನೋಸೆಂಟ್ ಆಗಿ ಒಂದು ಪೂಜೆ ಪುರಸ್ಕಾರ ಕೊಡುವ ಫೈಟಿಂಗ್ ಇರ್ಬೋದೇನ ಅನ್ಸ್ಬಿಟ್ಟು, ಬಟ್ ಅವ್ರು ನಿಜವಾಗ್ಲೂ ಆಕ್ಷನ್ ತರನೇ ಸೀನ್ ಮಾಡಿದ್ದಾರೆ. ಬಟ್ ನೋಡೋರಿಗೆ ಅನ್ಸುತ್ತೆ ಅಂದ್ರೆ, ನೋಡೋರಿಗೆ ಪಕ್ಕ ಒಂದು ಕಾಮಿಡಿ ಅನ್ಸುತ್ತೆ, ಬಟ್ ಅವ್ರು ಸೀರಿಯಸ್ ಆಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ತುಂಬಾ ಸೀರಿಯಸ್ ಆಗಿ ಆಕ್ಟ್ ಮಾಡಿದ್ದಾರೆ. ಬಟ್ ನೋಡೋರಿಗೆ ಸೀರಿಯಸ್ ಕಾಮಿಡಿ ಅನ್ಸುತ್ತೆ, ಅವ್ರು ಸೀರಿಯಸ್ ಆಗಿ ಪಾತ್ರ ಮಾಡಿದ್ದಾರೆ. ಅದೇ ತರ ಎಲ್ಲರೂ ತಿಲಕ್ ಇರ್ಬೋದು, ಗಂಡ ಹೆಂಡತಿ ಹೀರೋ ಮಾಡಿ ತಿಲಕ್ ಇದರಲ್ಲಿ ಒಂದು ವಿಲನ್ ಪಾತ್ರ ಮಾಡಿದ್ದಾರೆ, ಅಂದ್ರೆ ಮಾಡೆಲ್ ಕೋಆರ್ಡಿನೇಟರ್ ಪಾತ್ರ ಮಾಡಿದ್ದಾರೆ. ಅದರಲ್ಲಿ ಅವರು ಟೋಟಲಿ ಜನ ನೋಡೋರಿಗೆ ಥ್ರಿಲ್ ಆಗಿ ಕಾಣುತ್ತೆ, ಬಟ್ ಎಂಡಲ್ಲಿ ನೋಡಿದ್ರೆ ಇವರು ಕಾಮಿಡಿ ಪಾತ್ರ ಅಂತಾರೆ. ಇದರಲ್ಲಿ ಏನಪ್ಪಾ ಅಂದ್ರೆ ಇಡೀ ಸಿನಿಮಾದಲ್ಲಿ ಈ ಗಲಾಟೆಯಲ್ಲಿ ಎಲ್ಲರಿಗೂ ಇಷ್ಟೊಂದು ಲಿಂಕ್ ಇದೆ, ಇಷ್ಟೊಂದು ಪಾತ್ರಗಳಿದ್ದಾವೆ, ಇದು ಹೇಗೆ ಒಬ್ರಿಗೊಬ್ರು ಲಿಂಕ್ ಅನ್ನೋದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಗಲಾಟೆ. ನಾನು ದೊಡ್ಡ ಮಾತನಾಗಿ ಏನು ಹೇಳೋದೇನಪ್ಪಾ ಅಂದ್ರೆ, ಇದು ಜಸ್ಟ್ ಒಂದು ಟೈಮ್ ಪಾಸ್ ಸಿನಿಮಾ ಅಂತ ಹೇಳೋದು. 2 ಗಂಟೆ 7 ನಿಮಿಷ ಇರುವಂತ ಈ ಸಿನಿಮಾ. ಇದನ್ನ ಕೂತ್ಕೊಂಡು ನೀವು ಸಿನಿಮಾದಲ್ಲಿ ಬಿಗಿನಿಂಗ್ ಬಂದು ಕೂತ್ರೆ ಎಂಟರವರೆಗೂ ನಗುತ್ತಾ. ಇದು ಡೈರೆಕ್ಷನ್ ಮಾಡಿದ್ರು ಇದು ಶ್ರೀಧರ್ನೇ ಅನ್ನೋ ತರ ಹೇಳುತ್ತೆ. ಯಾಕಂದ್ರೆ ಅದ್ರ ಟೇಕಿಂಗ್ ಬೇರೆ, ಅದ್ರ ಶಾರ್ಟ್ಸ್
ಧ್ವನಿ ಸುರುಳಿ ಬಿಡುಗಡೆಗೆ ನೀವೆಲ್ಲರೂ ಬಂದಿದ್ದೀರಿ. ಜೆಸ್ಸಿಗೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಹಳ ಪ್ರತಿಭಾವಂತ ಸಂಗೀತ ನಿರ್ದೇಶಕ. ನಾವು ಹೆಚ್ಚಿಗೆ ಮಾತಾಡಕ್ಕಾಗಬೇಕಂದ್ರೆ ಎಲ್ಲ ವಿಷಯ ನಮ್ಗೆ ಡೈರೆಕ್ಟ್ ಹೇಳ್ಬೇಕು. ಇದು ಏನಂದ್ರೆ ನಂದು ಶ್ರೀಧರ್ದು ಈಗ ಒಂದು 2ನೇ ಸಿನಿಮಾ ಅನ್ಸುತ್ತೆ ಕಾಂಬಿನೇಷನ್ ಅಲ್ಲಿ. ಆಲ್ಮೋಸ್ಟ್ ಅವ್ರ ಸಿನಿಮಾ ಎಲ್ಲ ನಮಗೆ ಎಲ್ಲ ಸಿನಿಮಾ ನನ್ನೇ ಕಲಿತಾ ಇರ್ತಾರೆ, ನಾವೇ ಮಾಡ್ತಾ ಇರ್ತೀವಿ. ಇದರಲ್ಲಿ ಒಬ್ಬರೇ ತರ ಹೇಳಿದ್ರೆ ಫಸ್ಟ್ ಪ್ರೊಡ್ಯೂಸರ್ ಫಸ್ಟ್ ಪಿಕ್ಚರ್ ಮಾಡಿದ್ದಾರೆ. ಅಷ್ಟೊಂದು ಗ್ರೇಜರ್ ಆಗಿ ಇದರಲ್ಲಿ ಒಂದು 3 ಸಾಂಗ್ ಪಾರ್ಟಿನಲ್ಲಿ ಮಾಡಿದ್ರು, ಮನೇಶ್ ಹಾಕಿದ್ವಿ. ಇಲ್ಲಿ ಎಲ್ಲ ಕಡೆ ಒಳ್ಳೆ ಲೊಕೇಶನ್ಸ್, ಒಂದು ಮೂವಿ ಪಿಕ್ ಹೋಟೆಲ್ ಇರ್ಬೋದು, ಎಂತ ಒಂದು ಯಾವುದೋ ಒಂದು ಲೊಕೇಶನ್ ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಪ್ರೊಡಕ್ಷನ್ ಅನ್ನೋದೆಲ್ಲ ಮಾಡ್ಲಿಲ್ಲ ಅವರು. ನೀವು ಸಿನಿಮಾಗೆ ಹೇಳ್ಬೇಕು ಅದು ಹೆಂಗ್ ಬೇಕಾದ್ರೆ ಮಾಡ್ಬೋದು, ಎಷ್ಟು ಬೇಕಾದ್ರೆ ತಗೊಂಡ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಈ ತರ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ಇರೋದು ತುಂಬಾ ಖುಷಿ ಆಗ್ತದೆ. ಈ ಸಿನಿಮಾ ಸಾಗರ್ ತುಂಬಾ ಡಿಫ್ರೆನ್ಸ್ ಇದೆ. ಸಾಗರ್ ಟೋಟಲಿ ನಾವು ಒಂದು ಆಕ್ಷನ್ ಪ್ಯಾಕ್ ಸಿನಿಮಾ ತರ ಮಾಡಿದ್ದೀವಿ. ಇದೆಲ್ಲ ಆಕ್ಷನ್ಸ್ ಎಲ್ಲ ಇದೆ, ಬಟ್ ಇದು ಒಂಥರ ಕಾಮಿಡಿ ಸಿನಿಮಾ ಅಂತ ಹೇಳ್ಬೋದು. ಜನ ಬಂದು ಪಿಕ್ಚರ್ ನೋಡಿದ್ರೆ ತುಂಬಾ ಖುಷಿಯಾಗಿ ಪಿಕ್ಚರ್ ನೋಡ್ಬೇಕು ಅಂತ ನಮ್ದು ಅನಿಸಿಕೆ ನಮ್ಗಿದೆ. ಥ್ಯಾಂಕ್ಸ್ ಫಾರ್ ಥಿಯೇಟರ್ ನೋಡಿದ್ರೆ ಒಂದೊಂದು ಸಿನಿಮಾ ತುಂಬಾ ಡಿಫ್ರೆಂಟ್ ಕಾಣ್ತಾ ಇದೆ. ತುಂಬಾನೇ ಕಷ್ಟ. 2 ಜನರೇಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರೆ ಅಂದ್ರೆ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು. ತುಂಬಾ ಚೆನ್ನಾಗಿ ಮಾಡಿದ್ರೆ, ಕಾಮಿಡಿ ಇದೆ, ಲವ್ ಇದೆ, ಅದನ್ನ ಒಂದು ವೇ ಆಫ್ ಟೆಲ್ಲಿಂಗ್ ಚೆನ್ನಾಗಿದೆ. ಅದು ಈ ಜನರೇಷನ್ ಅಲ್ಲಿ ಇಬ್ಬರು ಮಿಕ್ಸ್ ಮಾಡಿ ಹೇಳಿರೋದು ತುಂಬಾ ಖುಷಿ ಕೊಡ್ತದೆ. ನಿಮಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಇನ್ನೊಂದು 100 ಸಿನಿಮಾ ಮಾಡಲಿ ಅಂತ ಪ್ರೆಸ್ ಮಾಡ್ತೀವಿ ಅವ್ರನ್ನ. ನಿಮಗೆಲ್ಲ ಗೊತ್ತಿರೋ ತರ ಇದು ನಮ್ಮ ಟೀಮ್. ಸಾಮಾನ್ಯವಾಗಿ ಇಲ್ಲಿರೋರೆಲ್ಲ ಸೌಂದರರಾಜ್ ಅವರು ಇರ್ಬೋದು, ಶ್ರೀಧರ್ ಅವರು ಒಂದು ಟೀಮ್ ಆಗಿ ಬಹಳಷ್ಟು ಸಿನಿಮಾಗಳು ಮಾಡಿದ್ವಿ. ಹಾಗಾಗಿ ಬಹಳ ಒಂದು ಒಳ್ಳೆ ತಿಳುವಳಿಕೆ, ಹೊಂದಾಣಿಕೆ ನಮ್ಮ ಮಧ್ಯೆ ಇದೆ. ಹಾಗಾಗಿ ಇವಾಗ ನಾನು ನಿರ್ದೇಶಕ ಏನಾದ್ರು ಒಂದು ಪ್ರಯೋಗಗಳು ಮಾಡಬೇಕು ಅಂತ ನಮ್ಗೆ ಯಾವಾಗ ಬಂದಿರುತ್ತಲ್ಲ, ಅದು ಎಲ್ಲಿ ಮಾಡೋದು ನಮ್ಗೆ ಸಾಧನ ಸಿಗುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ. ಹೆಚ್ಚಾಗಿ ಶ್ರೀಧರ್ ಅವರ ಪ್ರಾಜೆಕ್ಟ್ಗಳಲ್ಲಿ ಆ ಒಂದು ಸಾಧನ ಸಿಗುತ್ತೆ. ನಿಮಗೆ ಗೊತ್ತಿರೋ ಸಾಗರ್ ಸಿನಿಮಾದಲ್ಲೂ ಕೆಲವು ಬೇರೆ ತರ ಸ್ವಲ್ಪ ತುಂಬಾ ಡಿಫ್ರೆಂಟ್ ಮಾಡಿಲ್ಲ ಅಂದ್ರೂ ಕೆಲವು ಪ್ರಯೋಗಗಳನ್ನ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅದನ್ನ ನೀವುಗಳು ಗುರುತಿಸಿದ್ವಿ ಕೂಡ. ಇದರಲ್ಲಿ ಏನು ಅಂದ್ರೆ ನಾವು ಅನ್ಕೊಂಡಿದ್ದು ಹಾಡು ಸ್ವಲ್ಪ ಒಂದು 20 ವರ್ಷ ಆ ಒಂದು 90ರ ಸಮಯದ ಮೆಲೋಡಿಗಳಿತ್ತಲ್ಲ, ಆ ತರದ ಒಂದು ಮೆಲೋಡಿಗಳನ್ನ ಪ್ಲಾನ್ ಮಾಡಬೇಕು ಅಂತ ಇದರಲ್ಲಿ ಅನ್ಕೊಂಡಿದ್ವಿ. ತುಂಬಾ ಅಪರ ಇರೋದಿಲ್ಲ, ರಾಗಗಳು ಕೂಡ ಸರಾಗಿ ಹೋಗಿರುತ್ತೆ, ತುಂಬಾ ಚೇಂಜ್ ಇರೋದಿಲ್ಲ ರಾಗದಲ್ಲಿ. ಏಕದಮ್ ಏನೋ ಎಲ್ಲೋ ಶುರುವಾಯ್ತು ಎಲ್ಲೋ ಇತ್ತು ಅನ್ನೋ ತರ ಇರೋದಿಲ್ಲ, ಸರಾಗವಾಗಿರುತ್ತೆ ರಾಗಗಳು. ಯಾವುದೇ ರೀತಿ ಆದಷ್ಟು ಕಡಿಮೆ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಯೂಸ್ ಮಾಡಕ್ ಹೇಳ್ಬೇಕು, ಚೆನ್ನಾಗಿ ಕೇಳ್ಬೇಕು, ಲಿರಿಕ್ಕು ಆ ಥರದ್ದೆಲ್ಲ ಅನ್ಕೊಂಡಿದ್ವಿ. ಆ ತರದ ಪ್ರಯೋಗಗಳನ್ನ ಈ ಹಾಡುಗಳು ಮಾಡಿದ್ವಿ. ತುಂಬಾ ಮುಖ್ಯವಾದ ಹಾಡು, ತುಂಬಾ ನಂಬಿಕೆ ಇರೋ ಹಾಡಂದ್ರೆ ನಮ್ಗೆ ಬುದ್ಧಿ ಇಲ್ಲ ಪೆದ್ದ ನಾನು ದಾರಿ ತೋರೆ ನೀನೇ ಇನ್ನುವಂತ ಒಂದು ಹಾಡಿದೆ. ಸ್ವಲ್ಪ ದಾರಿ ತೋರೆ ನೀನೇ ಇನ್ನುವಂತ ಒಂದು ಹಾಡಿದೆ. ಅದು ಬಂದ್ಮೇಲೆ ನಮ್ಮಲ್ಲೇ ಕೇಳಿದ್ರೆ ನಿಮ್ಗೆ ಬಂದ್ಕೊಂಡಿದ್ದೀರಿ ಹಾಡು ಅಂತಾರೆ, ಬುದ್ಧಿ ಇಲ್ಲ ಪೆದ್ದ. ಮೋಸ್ಟ್ಲಿ ಅದು ಕೇಳ್ತಾ ಇದ್ದು ನಂಗೆ ಮೋಸ್ಟ್ಲಿ ನಾನೇನು ಕಾಲರ್ಡಿನ ಹಾಕೊಂಡ್ರೆ ನಿಮ್ದು ಬಯೋಡೇಟಾ ಹಾಕ್ಬಿಟ್ಟಿದ್ರ ಹಾಡಲ್ಲಿ ಅಂತ ಹೇಳೋ ಸಂದರ್ಭಗಳಿದೆ. ಅದ್ರ ಜೊತೆಗೆ ಮನಸ್ಸೇರಿ ಬರುವೆಯ, ಬಹುದೂರ ಜೊತೆಯಾಗಿ ನಡೆದು ಬರುವೆಯ ಅಂತ ಈ ಹಾಡು ಲಿರಿಕಲ್ ನೋಡ್ಬೋದು ನೀವು. ಸ್ವಲ್ಪ ಹಳೆಯ ಫಿಲಂ ತರೋಕೆ ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲ ಹಾಡುಗಳು ಒಂದು ಮಾಸ ಕೂಡ ಇದೆ, ಅದರಲ್ಲೂ ಕೂಡ ಆದಷ್ಟು ಹಿಡಿತ ಇಟ್ಕೊಂಡೆ ಆ ಮಾಸನ್ನ ಮಾಡಿದ್ವಿ. ಇದೆಲ್ಲ ಸಾಧ್ಯ ಆದದ್ದು ಅದೇ ನಮ್ಮ ಟೀಮ್ ಇದ್ದಾಗ, ನಮ್ಮ ಪ್ರಯೋಗಗಳಿಗೆ, ನಮ್ಮ ಅನಿಸಿಕೆಗಳಿಗೆ ಒಂದು ಓಕೆ ಮಾಡಿ ಅಂತ ಸಾಥ್ ಕೊಡೋರು ಅಥವಾ ಧೈರ್ಯ ಕೊಡೋರಿದ್ದಾಗ ಅದು ಈ ಪ್ರಾಜೆಕ್ಟ್ ನಲ್ಲಿ ಸಾಧ್ಯವಾಗಿದೆ. There is an entire team that's involved. So the assistant directors, the crew, the camera crew, my personal staff, my co-stars, they've all been a very, very important part of my growth in this film. So thank you everybody, whoever was part of this movie. And last but not the least, we're celebrating music today. So Jesse Gift Everu, I'm really, really grateful to him for giving us lovely tunes. Manasar is my favorite. So thank you Kaviraj for the lovely lyrics that you've given us. And we've shot 3 major songs in Malaysia and we had a superb time doing it. We had a very short span, but we made it through and we did it. So I'm really glad. I hope everybody enjoys the movie. It's a lovely film. And thank you everyone for whoever's come today. And Hari Krishna sir, I'm a big fan. ನಾನು ಶ್ರೀಧರ್ ಡೈರೆಕ್ಟರ್ ಆದ್ಮೇಲೆ ಫಸ್ಟ್ ಟೈಮ್ ಶ್ರೀಧರ್ ಡೈರೆಕ್ಷನ್ ಕೆಲಸ ಮಾಡಿರೋದು. ಯಾಕಂದ್ರೆ ಶ್ರೀಧರ್ಗೆ ನನಗೆ ವರ್ಷ ತಾನೇ ಚೆನ್ನಾಗಿ ಹಾಡು ಪರಿಚಯ. ಯಾಕಂದ್ರೆ ನಾವೆಲ್ಲ ಜಸ್ಟ್ ಸುಮಾರು ಫಿಲ್ಮ್ಸ್ ಮಾಡ್ಕೊಳ್ಬೇಕಾದ್ರೆ ಶ್ರೀಧರ್ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ ಮಾಡಿದ್ರು. ಈ
ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಬಿಕಾಸ್ ಶ್ರೀಧರ್ ಅವರ ಒಂದು ಆಪರ್ಚುನಿಟಿ ಅಗೇನ್ ತಾರ ಮತ್ತೆ ನಾನು ಇಬ್ಬರು ಕಾಂಬಿನೇಷನ್ ಮಾಡಿದ್ದೀವಿ. ಅದು ಪ್ರಜ್ವಲ್ ಮಸ್ತು ಬಂದಿಲ್ಲ ಅನ್ಸುತ್ತೆ. ಸೊ ಪ್ರಜ್ವಲ್ ಇಸ್ ಹೀರೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ನನ್ನ ತಮ್ಮನಿಗೆ ಇವೆಲ್ಲಾಗಿ ನಾನೊಬ್ಬ ತಾರಾದೊಬ್ಬ ಅತ್ತಿಗೆ ಪಾತ್ರದಲ್ಲಿ ಶಿವರಾಜ್ ಇದ್ದಾರೆ. ಅಂಡ್ ಸುಮಾರು ರಂಗನಾಥ್ ಇಸ್ ಆಲ್ಸೋ ದೇರ್. ಸಾಕಷ್ಟು ಜನ ಒಳ್ಳೆ ಕಲಾವಿದರು. ಬೇಸಿಕಲಿ ಇಟ್ಸ್ ನಾಟ್ ಒಂದು ಆಕ್ಷನ್ ಮೂವಿ ಅಂತ ಅಲ್ಲಿ ಯಾವುದು ಇದಲ್ಲ, ಒಂದು ಟಿಪಿಕಲ್ ಆಗಿ ಫಿಲಮ್ ಅದು ಹೋಗಿ ಅಟ್ಮಾಸ್ಫಿಯರ್ ಒಂದು ಕಾಮಿಡಿ ಸೆನ್ಸೇಷನ್ ಎಲ್ಲ ಆಗುತ್ತೆ ಇದು. ಸೊ ಇಷ್ಟು ಮಾತ್ರ ಹೇಳ್ತಿದೆ ಅಂದ್ರೆ ನಮ್ಮ ನಿರ್ಮಾಪಕರು ಕುಮಾರ್ ಅವರು ಕೈಮುಗಿ ಬಿಟ್ಟಿದೆ. ಮತ್ತೆ ಸಂತೋಷ ಆಗಿರ್ಬೋದು, ನಮ್ಮ ಪಾಟೀಲ್ ಆಗಿರ್ಬೋದು, ಎಲ್ಲರೂ ಈ ಒಂದು ಚಿತ್ರದಲ್ಲಿ ಒಂದು ಎಲ್ಲರೂ ಈ ಟೋಟಲ್ ಒಂದು ಈ ತಂಡದಲ್ಲಿ ನಾನೊಬ್ಬ ಒಂದು ಕೆಲಸ ಮಾಡೋದಕ್ಕೆ, ನಾನು ಒಬ್ಬನಾಗಿ ಕೆಲಸ ಮಾಡೋದಕ್ಕೆ ಈ ತಂಡದ ಎಲ್ಲ ಅದು ತಾಂತ್ರಿಕ ವರ್ಗದವರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ಲರೂ ನನ್ನ